ಪ್ರತಿಯೊಬ್ಬ ವ್ಯಕ್ತಿಯೂ ಬೇರೆ ಬೇರೆ ಥರ ಇರ್ತಾನೆ. ವೈವಿಧ್ಯಮಯ ಜಗತ್ತಿದು. ಈಗ ನಾನು ಹೇಳಬೇಕಾದ್ರೆ ನಾನು ಕೇರ್ಫುಲ್ಲಾಗಿ ಹೇಳ್ತೀನಿ ಅಂತ ಅನ್ನಿಸ್ಬಹುದು, ಆದರೂ ಹೇಳ್ತೀನಿ. ಬೇರೆ ಯಾರಿಗೂ ಆಗಿರಲಿಲ್ಲ. ನನ್ನ ಮಗಳಿಗೆ ಇರೋ ಒಬ್ಬ ಮಗಳಿಗೆ ಅವಳು ಹಾಡೆಲ್ಲ ಹೇಳ್ತಾಳೆ. ಆ ಹಾಡು ಭಾಳ ಜನಕ್ಕೆ ಇಷ್ಟ ಆಗಿತ್ತು. ನೀನು ಸಿಗ್ತೀಯಾ, ಡೇಟಿಂಗ್ ಮಾಡ್ತೀಯಾ, ನೀನು ಮುತ್ತು ಕೊಡಬೇಕು ಅನಿಸುತ್ತೆ, ಅಳಕ್ಕೆ ಶುರು ಮಾಡ್ತಾಳೆ ಬಂದು. ಸಹಜ, ಹೆಣ್ಮಕ್ಳು ಏನು ಮಾಡ್ತಾರೆ. ನನಗೆ ಅವಳಿಗೆ ಎಷ್ಟು ಬಂದಿದೆಯಪ್ಪ ನಿನಗೆ ಇದು ಮೆಸೇಜ್ಗಳು 500-600 ಬಂದಿದೆ. ಎಷ್ಟು ಜನ ನಿನಗೆ ವಲ್ಗರಾಗಿ ಕೊಟ್ಟಿದ್ದಾರೆ? ಒಂದು 10. ಬೇರೆ ರೀತಿ ಇದು ಮಾಡಿ ಒಂದು 20. ನೀನು ಆ 20 ಯಾಕೆ ಸೀರಿಯಸ್ ತೊಗೋತೀಯ ಮರಿ? ಆಗ್ತಾಯಿಲ್ಲ ಅಂತಾಳವಳು. ಹೆಣ್ಮಕ್ಳಿಗೆ ಆಗಲ್ಲ ಅಂತಾಳೆ. ಯು ಆರ್ ಇನ್ ದ ಪಬ್ಲಿಕ್ ಲೈಫ್. ನೀನು ಹಾಡು ಹೇಳ್ತಿದ್ದೀನಿ ಅಥವಾ ಆ್ಯಕ್ಟ್ ಮಾಡ್ತಿದ್ದೀನಿ ಅಥವಾ ಇನ್ನೇನೋ ರಾಜಕೀಯ ಮಾಡ್ತಿದ್ದೀನಿ ಅಥವಾ ಇವನು ಆಫೀಸರ್ ಆಗಿರ್ತೀನಿ ಅಂದಾಗ ಇವತ್ತೇನೂ ಮಾಡೋಕ್ಕಾಗಲ್ಲ. ನಾನು ಆ ಹುಡುಗರು ಕರಿತೀನಿ, ಎಷ್ಟು ಜನನ ಕರೆಯೋಕ್ಕಾಗತ್ತೆ? ಯಾರೋ ಒಬ್ಬ ಮೆಕ್ಸಿಕೋದಿಂದ ಕಳಿಸ್ತಾನೆ, ಎಲ್ಲಿಂದ ಬೇಕಾದ್ರೆ ಕಳಿಸ್ತಾನೆ. ಇಟ್ ಈಸ್ ಓಪನ್. ಸೊ ಅದನ್ನು ಅರ್ಥ ಮಾಡ್ಕೊ. ಹಾಗೂ ನಿನ್ಗೆ ಯಾರಿಗಾರು ನಿನ್ನ ಸಮಾಧಾನಕ್ಕೋಸ್ಕರ ಒಂದಿಬ್ಬರು ಕರೆಸ್ತೀನಿ, ನೀನೇ ನಿನ್ನ ಸಾರಿ ಕೇಳಿಸ್ತೀನಿ, ಬಿಡಪ್ಪ ನೀನು ಯೋಚನೆ ಮಾಡಿ ಹೇಳು ಅಂತ ಹೇಳ್ತೀನಿ. 3 ದಿನ ಮಾತಾಡೋದಿಲ್ಲ ಅವಳು. 4 ದಿನ ಬರ್ತಾಳೆ, ತುಂಬ ಆರಾಮಾಗಿರ್ತಾಳೆ. ಏನಪ್ಪ ನಾನೀಗ ಒಂದೇ ಒಂದು ತೀರ್ಮಾನ ಮಾಡಿದೆ, ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು. ನಾವು ಎಲ್ಲರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ವಾಟ್ಸಪ್ಪಿಂದ ಹೊರಗಡೆ ಬಂದುಬಿಟ್ಟೆ, ಇನ್ಸ್ಟಾಗ್ರಾಮಿಂದ ಹೊರಗಡೆ ಬಂದುಬಿಟ್ಟೆ. ಇವತ್ತಿಗೂ ಇಲ್ಲ ನನ್ನ ಮಗಳು. ಅಲ್ಲ ಕಣೋ, ನೀನು ಫೇಸ್ ಮಾಡೋ. ಹೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ, ವಲ್ಗರಾಗಿ ಇದು ಮಾಡೋರು ಇರ್ತಾರೆ. ಇಟ್ ಈಸ್ ಅ ಪಾರ್ಟ್ ಆಫ್ ದಿಸ್ ಇದು ಕಲ್ಚರ್ ಅಂತ ಹೇಳಿದಾಗ ಬೇಡ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಹೇಳಿ ಬಂದುಬಿಟ್ಟೆ ಅಂತ ಹೇಳ್ತಾಳೆ. ಆದರೆ ಮಗಳು ಕೊಟ್ಟರು ಅಂತ ಹೇಳಿ ನನಗೆ ಗೊತ್ತಿರೋರು ಕೊಟ್ಟಿಲ್ವಲ್ಲ. ನನಗೋ ನನ್ನ ಮಗಳಿಗೋ ಗೊತ್ತಿರೋರು ಕೊಟ್ಟರೆ ಖಂಡಿತ ಸಹಿಸೋಕ್ಕಾಗಲ್ಲ. ಆದರೆ ಯಾರೋ ಅನಾಮಧೇಯ ಕೊಟ್ಟ, ಯಾರೋ ಬೈಕೊಂಡ ನನ್ನ ಅಂದಾಗ ವೈ ಶುಡ್ ಐ ಬಾದರ್ ಅಬೌಟ್ ಇಟ್? ಇಟ್ ವಿಲ್ ನಾಟ್ ಆಲ್ಟರ್ ಮೀ. ನನ್ನ ಬದುಕನ್ನು ಯಾವ ರೀತಿಯಾರು ಆಲ್ಟರ್ ಮಾಡುತ್ತಾ? ಈ ಆಲೋಚನೆಯನ್ನು ಅವನು ಮಾಡಲಿಲ್ಲ. ಯಾರು? ದರ್ಶನ್. ಆ ಹುಡುಗಿ ಮಾಡಿದ್ದಾಳೆ. ಆ ಹುಡುಗಿ, ಆ ಹೆಣ್ಣುಮಗಳು ಅವನ್ನ ಬ್ಲಾಕ್ ಮಾಡಿದ್ದಾಳೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.